ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ವೆಂಟಿಲೇಟರ್ನಲ್ಲಿ ಮಂತ್ರಿ ಡಿ ಸುಧಾಕರ್. ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರ. ವೆಂಟಿಲೇಟರ್ನಲ್ಲಿ ಮಂತ್ರಿ ಡಿ ಸುಧಾಕರ್. ಕಿಮ್ಸ್ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಟ್ರೀಟ್ಮೆಂಟ್. ಇತ್ತೀಚೆಗಷ್ಟೇ ಮಂತ್ರಿ ಮೊಣಕಾಲು ಆಪರೇಷನ್ ಅಂತ ಸರ್ಜರಿ ಬಳಿಕ ಸುಧಾಕರ್ಗೆ ಶ್ವಾಸಕೋಶ ಸೋಂಕು. ಇನ್ಫೆಕ್ಷನ್ ಉಲ್ಬಣ. ಮಣಿಪಾಲದಿಂದ ಕಿಮ್ಸ್ಗೆ ಶಿಫ್ಟ್ ಆಗಿದ್ದಾರೆ. ಕಿಮ್ಸ್ನಲ್ಲಿ ಸಚಿವ ಡಿ ಸುಧಾಕರ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸುಧಾಕರ್ ಚಿಕಿತ್ಸೆ ಬಗ್ಗೆ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದ ಕಿಮ್ಸ್ ಆಸ್ಪತ್ರೆ. ನಿನ್ನೆ ರಾತ್ರಿ 11:45ಕ್ಕೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಡಿ ಸುಧಾಕರ್ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನಡೆಯುತ್ತಿದೆ. ಅವರು ಉತ್ತಮವಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಎಂದ ಕಿಮ್ಸ್ ವೈದ್ಯರು. ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲು ವೈದ್ಯರ ತಯಾರಿ ನಡೆದಿದೆ. ಡಿ ಸುಧಾಕರ್ ಆರೋಗ್ಯದ ಬಗ್ಗೆ ಬೆಂಬಲಿಗರ ಆತಂಕ. ಇಂದು ಮಧ್ಯಾಹ್ನ ಆಸ್ಪತ್ರೆಗೆ ಸಿಎಂ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಸಚಿವ ಡಿ ಸುಧಾಕರ್ ವೆಂಟಿಲೇಟರ್ನಲ್ಲಿ ಇರುವಂತದ್ದು ಸದ್ಯಕ್ಕೆ. ಮೊಣಕಾಲು ನೋವು ಅಂತ ಆಸ್ಪತ್ರೆಗೆ ದಾಖಲಾಗ್ತಾರೆ. ಮೊಣಕಾಲು ನೋವಿನ ಚಿಕಿತ್ಸೆ ಆದ್ಮೇಲೆ ಮೊದಲ ಬಾರಿಗೆ ಮಣಿಪಾಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇರ್ತಾರೆ. ಮೊಣಕಾಲು ನೋವಿದೆ ಅಂತ. ಅದಾದ್ಮೇಲೆ ಶ್ವಾಸಕೋಶದಲ್ಲಿ ಸೋಂಕಿದೆ ಅನ್ನುವಂಥದ್ದು ಕಂಡು ಬರುತ್ತೆ. ಅದಾದ್ಮೇಲೆ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಇದೀಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿರುವಂಥದ್ದು ನಿನ್ನೆ 11:45ಕ್ಕೆ. ಹೆಲ್ತ್ ಬುಲೆಟಿನ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಬಟ್ ಅಷ್ಟರ ಮಟ್ಟಿಗೆ ಗಂಭೀರವಾದಂಥ ಸ್ಥಿತಿ ಏನಿಲ್ಲ ಅನ್ನುವಂಥದ್ದು ವೈದ್ಯರು ತಿಳಿಸಿರುವಂಥದ್ದು ಹೆಲ್ತ್ ಬುಲೆಟಿನ್ ಅಲ್ಲಿ. ಬಟ್ ಶ್ವಾಸಕೋಶದಲ್ಲಿ ಸೋಂಕಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಜರಿಯನ್ನ ನಡೆಸಬೇಕಾಗುತ್ತೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್. ಸದ್ಯಕ್ಕೆ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್, ವೆಂಟಿಲೇಟರ್ನಲ್ಲಿ ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್. ಬಟ್ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ. ಕಿಮ್ಸ್ ವೈದ್ಯರು ನೀಡಿರುವಂಥ ಮಾಹಿತಿಯ ಪ್ರಕಾರ ನಿನ್ನೆ 11:45ಕ್ಕೆ ರಿಲೀಸ್ ಮಾಡಿರುವಂಥ ಹೆಲ್ತ್ ಬುಲೆಟಿನ್ ಪ್ರಕಾರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಾದಂಥ ಪೂರ್ತಿಯಾಗಿ ಕೋಮಾ ಹೋಗಿರುವಂಥ ಸ್ಟೇಜ್ನಲ್ಲಿ ಏನಿಲ್ಲ, ರೆಸ್ಪಾನ್ಸ್ ಇದೆ, ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸರ್ಜರಿ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಮರ್ಜೆನ್ಸಿ ಇರುವಂಥದ್ದು ಅನ್ನೋದನ್ನ ವೈದ್ಯರು ತಿಳಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸಹಿತ ಹಾಸ್ಪಿಟಲ್ಗೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ ಮಧ್ಯಾಹ್ನದ ಹೊತ್ತಿನಲ್ಲಿ. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾದಂತಹ ಡಿ ಸುಧಾಕರ್ ಅವರವರ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿಯಾದಂಥ ಕಾರ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಕಂಪ್ಲೇಂಟ್ಸ್ ಏನಿಲ್ಲ ಈ ಸಚಿವರ ಮೇಲೆ, ಅವರ ಒಂದು ಕಾರ್ಯಗತಿಗಳನ್ನ ನೋಡಿದಾಗ. ಬಟ್ ನೋಡಿ, ಮೊಣಕಾಲು ನೋವು ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಮೊಣಕಾಲು ನೋವಿದೆ, ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ. ಬಟ್ ಅಲ್ಲಿಂದ ಶ್ವಾಸಕೋಶದಲ್ಲಿ ಸೋಂಕಿದೆ ಅನ್ನುವಂಥದ್ದು ಕಂಡು ಬರುತ್ತೆ. ಮುಂಚೆ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರ್ತಾರೆ. ಮಣಿಪಾಲ್ನಿಂದ ಕಿಮ್ಸ್ಗೆ ಇದೀಗ ಶಿಫ್ಟ್ ಆಗಿರುವಂಥದ್ದು. ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಸರ್ಜರಿ ಆಗಬೇಕು, ಸರ್ಜರಿಯನ್ನ ಸಹಿತ ಮಾಡಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ. ಆ ರೀತಿಯಾಗಿ ಗಂಭೀರವಾದಂಥ ಸ್ಥಿತಿ ಏನಿಲ್ಲ. ಸದ್ಯಕ್ಕೆ ಮಾತ್ರ ಈ ರೀತಿಯಾಗಿರುವಂಥ ಇನ್ಫಾರ್ಮೇಶನ್ ದೊರೆತಿದೆ.